ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅನುಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ದಮ್ ಬಿರಿಯಾನಿ ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ರಿಯಲಿ ಲವ್ ಇಟ್ ಹೇಳಬೇಕು ಅಂದರೆ ಈ ಬಿರಿಯಾನಿ ಮಾತ್ರ. ಅದರಲ್ಲೂ ಚಿಕನ್ ಪೀಸಲ್ಲಿ ಮಸಾಲೆ ಹಾಕಿ ತಿಂತಿದ್ರೆ ಅಬ್ಬಬ್ಬಾ ಅನ್ನೋಗಿರುತ್ತೆ. ಸೊ ಇದು ದಮ್ ಬಿರಿಯಾನಿ ಯು ಶುಡ್ ಟ್ರೈ. ಹೇಳುವ ನೀವು ಒಂದ್ಸರಿ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಖಂಡಿತವಾಗ್ಲೂ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ನೋಡಿ ಖಂಡಿತವಾಗ್ಲೂ ಸುಮ್ಮನೆ ಹೋಗಬೇಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆಲ್ಲ ಹೇಳ್ತಾನೆ ಇದ್ದೀನಿ. HSW ಫಾರ್ಚೂನ್ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ನನ್ನ ID ಕೂಡ ನಿಮಗೆ ತೋರಿಸಿದ್ದೀನಿ. ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು 2 ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಆ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ, ನಾವು ವರ್ಕ್ ಫ್ರಮ್ ಹೋಮ್ ಅಂತ ಬಂದಾಗ ಮನೇಲೇ ಕೂತು ನಾವು ಫ್ರೀ ಟೈಮಲ್ಲಿ ವರ್ಕ್ ಮಾಡೋವಂಥದ್ದು ಇರುತ್ತೆ. ಬಟ್ ಇಲ್ಲಿ ಏನೋ ಸುಮ್ಮನೆ ಒಂದು ವರ್ಕ್ ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ ದುಡ್ಡು ಅನ್ನೋದು ತುಂಬ ಮೂರ್ಖತನ ಅನ್ಬೋದು. ನಾವು ಹೊರ್ಗಡೆ ಹೋದ್ರೂ ಕೂಡ ಇವಾಗ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡೇ ಹೋಗ್ಬೇಕು. ಬಸ್ಸಿಗೆ ಇವಾಗೇನೋ ಫ್ರೀ ಇದೆ ಬಿಡಿ, ಆದರೆ ಗಂಡ್ಮಕ್ಳು ದುಡ್ಡು ಕೊಟ್ಟೆ ತಾನೇ ಹೋಗಬೇಕು. ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕಿದ್ರೆ ನಮಗೆ ತಿಂಗಳು ಕೊನೆಯಲ್ಲೇ ಸ್ಯಾಲ್ರಿ ಬರೋದು. ಬಟ್ ಇಲ್ಲಿ ವೀಕ್ಲಿ ಸ್ಯಾಲ್ರಿ ಬರುತ್ತೆ. ಅದು ನಾವು ವರ್ಕ್ ಮಾಡಿದ್ರೆ ನಮಗೆ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಯಾವುದೇ ಥರ ಟೈಪಿಂಗ್ ಅಂತೂ ಅಲ್ವೇ ಅಲ್ಲ. ಇದು ಟೈಪಿಂಗ್ ಹೇಳ್ತಾರೆ, ಆಯಿತು ನನಗೆ ಯಾರೊಬ್ರು ಫೋನ್ ಮಾಡಿದರು, 5,000 ಕಟ್ಟಿದ್ರೆ ಒಂದಿನಕ್ಕೆ 200 ಕ್ಯಾಪಿಂಗ್ ಏನೋ ಮಾಡಿದ್ರೆ ಅವರಿಗೆ 300 ರುಪೀಸು ಎಷ್ಟೋ ಬರುತ್ತಂತೆ. ಅಲ್ಲಿ ಅವ್ರು ಕಟ್ಟಿರೋದು 5,000 ಅವ್ರಿಗೆ ಬರುತ್ತೆ. ಅಲ್ಲಿ ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ, ಅದು ಅವ್ರು ಹೇಳಿದ್ದು. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಅಂದರೆ ನನಗಂತೂ ಗೊತ್ತಿಲ್ಲ. ನನಗೆ ಫೋನ್ ಮಾಡ್ತಾರೆ ತುಂಬ, ಮೇಡಮ್ ಇದೇ ವರ್ಕು ಅಂತ. ನಾವು ಮನೇಲಿ ಕೂತಿರೋರಿಗೆ ಇನ್ನು ಯಾವ ವರ್ಕ್ ಕೊಡ್ತಾರೆ ನಮಗೆ? ನಮ್ಮ ಎಜುಕೇಷನ್ನು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋದು ತುಂಬ ಜನ ಇದೆ. ಕಂಪ್ನಿಗೆ ಹೋಗ್ತಾರೆ, ಅಲ್ಲಿ ಮಾಡೋಕ್ಕಾಗಲ್ಲ ಅಂದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಏನೋ ಟೈಪಿಂಗು ಮತ್ತೇನೋ ಅಪ್ಲಿಕೇಶನ್ ಫಿಲಪ್ ಮಾಡೋದು, ಅವೆಲ್ಲ ನಮಗೆ ಗೊತ್ತಿದ್ರೆ ಮಾತ್ರ. ಯಾವುದೋ ಕಂಪ್ನಿಯಿಂದ ನನಗಂತೂ ಎಲ್ಲ ಟ್ರಸ್ಟೇ ಇಲ್ಲ, ನಾನು ನಂಬೋದೇ ಇಲ್ಲ ಹೇಳಬೇಕು ಅಂದರೆ. ಇಲ್ಲಿ ದಿನಾ ಟ್ರೈನಿಂಗ್ಸ್ ಇರಿಸುತ್ತೆ, ದಿನಾ ಸಿಗ್ತಾರೆ ಒಬ್ರಿಗೊಬ್ರು. ನಮ್ಮ ಡೌಟ್ ಏನೇ ಇದ್ರೂ ಕ್ಲಿಯರ್ ಮಾಡ್ಕೊಬೋದು ಅಂತ ನಾನು ನಿಮಗೆ ಹೇಳ್ತಾನೆ ಇದ್ದೀನಿ. ಬಟ್ ಆದರೂ ಯಾರೂ ಅರ್ಥನೇ ಮಾಡ್ಕೊಳಲ್ಲ. ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ಗೋಸ್ಕರ ಕೇಳ್ತಿದ್ದಾಗ ಸರಿ ಮೇಡಮ್ ಆಯಿತು ಅಂತೀರ. ಇಲ್ಲಿ ಪ್ರಾಡಕ್ಟ್ ಸೇಲಿಂಗ್ ಇಲ್ಲ ನಮಗೆ, ಸರಿನಾ? ನಾವು ಕಂಪ್ನಿನ ಬೆಳೆಸ್ಬೇಕಿಲ್ಲಿ ನಾವು ಹೇಳಬೇಕು ಅಂದರೆ. ಅದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ನಾವು ಯಾವುದೇ ರೀತಿ ಪ್ರಾಡಕ್ಟ್ ಸೇಲ್ ಮಾಡಿ ಅಂತ ಇಲ್ಲಿ ಕಂಪ್ನಿದು ಹೇಳೋದೇ ಇಲ್ಲ ಖಂಡಿತವಾಗ್ಲೂ. ಈ ರೀತಿ ಆಗಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರು ಹಾಕಿರ್ತೀನಿ, ಮತ್ತು ವಾಟ್ಸಪ್ ಗ್ರೂಪ್ ಲಿಂಕು ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಮಾತ್ರ ಫೋನ್ ಮಾಡಿ. ಸುಮ್ಮನೆ ಏನೋ ವಿಷಯ ತಿಳ್ಕೊಬೇಕು ಅನ್ನೋರಲ್ಲ. ಹಿಂಗೆ ಅಂದರೆ ಬೇಜಾರಾಗ್ಬಿಡ್ತು ನನಗೆ. ಏನಪ್ಪ ಇವರು ವರ್ಕ್ ಫ್ರಮ್ ಹೋಮ್ ಅಂತಾರೆ. ವರ್ಕ್ ಫ್ರಮ್ ಹೋಮ್ ಅಂದರೆ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ನಮಗೆ ದುಡ್ಡು ಕೊಡ್ತಾರೆ, ಹೊರಗಡೆ ಕೆಲಸ ಮಾಡಿದ್ರೆ ಅದು ದುಡ್ಡು ಕೊಡೋದು ಕೂಡ. ಸೊ ಈ ರೀತಿಯಾಗಿ ಮಾತಾಡ್ತಾರೆ ಒಬ್ಬೊಬ್ಬರು. ಎಲ್ಲೋದ್ರೂ ನಾವು ಕೆಲಸ ಮಾಡಲೇಬೇಕು. ವರ್ಕ್ ಫ್ರಮ್ ಹೋಮ್ ನಮ್ಗೆ ಫ್ರೀ ಟೈಮಲ್ಲಿ ನಾವು ಮಾಡ್ಕೋಬೋದು ಅಷ್ಟೇ. ಇಲ್ಲಿ ನಾನು ಹೇಳ್ದಂಗೆ ಎವ್ರಿ ಡೇ ಟ್ರೈನಿಂಗ್ಸ್ ಇರುತ್ತೆ. ನಮಗೇನೋ ಡೌಟ್ ಇದ್ದರೆ ನಮ್ಮ ಲೀಡರ್ನ ಕೇಳ್ಬೋದು. ಹಂಗಂತ ಹೇಳ್ತಿದ್ರು ಕೂಡ ಕೆಲವೊಬ್ರಿಗೆ ಏನಪ್ಪ ಇದಾ ವರ್ಕು, ಅಯ್ಯೋ ಮೇಡಮ್ ನಾವು ಅಲ್ಲಿ ಅಷ್ಟು ಇನ್ವೆಸ್ಟ್ ಮಾಡಿದ್ವಿ, 1,00,000 ಇನ್ವೆಸ್ಟ್ ಮಾಡಿದ್ವಿ, ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ, ಬರೀ ಇದೇ ಹೇಳ್ತಾರೆ. ಆದರೆ ಅವ್ರ ಪ್ರಾಬ್ಲಮ್ಸ್ ಅವ್ರು ಹೇಳ್ತಾರೆ. ಬಟ್ ಟ್ರಸ್ಟೆಡ್ ಕಂಪ್ನಿ ಸಿಕ್ಕಿದಾಗ ಅವ್ರಿಗೆ ಉಪಯೋಗಿಸ್ಕೊಳೋಂತಹ ಮೈಂಡ್ಸೆಟ್ ಇರಲ್ಲ. ಹೇಳ್ಬೇಕು ಆಯಿತು ಮೇಡಮ್ ಕಾಲ್ ಮಾಡ್ತೀನಿ ಅಂತಾರೆ, ತಿರ್ಗಾ ಮೆಸೇಜ್ ಮಾಡಿದ್ರೆ ಏನೋ ದಿಮಾಕು. ಅದು ಅವರೇ ತಾನೇ ಮುಂಚೆ ಜಾಬ್ ಬೇಕು ಅಂತ ಫೋನ್ ಮಾಡಿರೋದು. ಸೊ ಏನೋ ನಿಮ್ಮ ಒಪಿನಿಯನ್ ಹೇಳಬೇಕು, ಅಲ್ಲಿ ಏನಿದೆ ಅದು ನಿಮ್ಮ ಒಪಿನಿಯನ್ ಹೇಳಿದ್ರೆ ಬೆಸ್ಟ್ ಅಂತ ಅಂದ್ಕೊತೀನಿ. ಅದೇ ಒಬ್ರಿಗೂ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ನಿಮ್ಮ ಒಪಿನಿಯನ್ ನಿಮಗೆ ಗೊತ್ತಿರೋ ಬಗ್ಗೆ ಹೇಳಿ. ಎಲ್ಪ್ ಮಾಡ್ತೀರಾ ಅಂದ್ರೂ ಕೇಳೋಕ್ಕೆ ತಯಾರಾಗಿರಲ್ಲ. ಅವ್ರಿಗೆ ನಾನು ಏನೂ ಹೇಳೋಕ್ಕಾಗಲ್ಲ. ಸೊ ಇವತ್ತು ನಾನು ದಮ್ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ದಮ್ ಬಿರಿಯಾನಿಗೆ ಹೋಗ್ಬಿಡೋಣ. ಇಲ್ಲಿ ನಾನು 3/4 kg ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ. ಫಸ್ಟ್ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಮೊಸರು 2 to 3 ಟೇಬಲ್ ಸ್ಪೂನ್ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. 3/4 kg ಸಾಕು, ಜಾಸ್ತಿ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ. ಸೊ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. 2 to 3 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಳ್ಳಿ. ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ 2 ಟೇಬಲ್ ಸ್ಪೂನ್, ಅಥವಾ
ನಿಮ್ಮ ಮನೆಯಲ್ಲಿರೋ ಮಸಾಲೆನ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದು ನಮ್ಮ ಮನೇಲಿ ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ತರಿಸಿದ್ದು, ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದ್ಕೊಬೇಡಿ. ನಮ್ಮ ಧನಿಯಾ ಮಾಡ್ತೀವಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಖಾರದ ಪುಡಿ, ನಾನು ನೋಡಿದ್ರೆ ಟೇಬಲ್ ಜಾಸ್ತಿ ಖಾರದ ಪುಡಿ ನಾನು ಹಾಕ್ತಿಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ವಿ, ಜಸ್ಟ್ ಮ್ಯಾರಿನೇಟ್ಗೋಸ್ಕರ ಇದು. ಒಂದು ಸ್ವಲ್ಪ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇಲ್ಲಿ ನಾನು ಮೈನ್ ಇಂಗ್ರೀಡಿಯೆಂಟ್ ಮರ್ತೋಗ್ಬಿಟ್ಟೆ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅದು ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಕೂಡ ಹಾಕಿ ನಾನು ಕಲಸಿಕ್ತೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಇಕ್ಬಿಡ್ತೀನಿ. ಆಮೇಲೆ ಒಂದು ಪ್ಯಾನಿಗೆ ಎಣ್ಣೆ ತಗೊಂಡು ಸ್ಪೈಸಸ್ ಏನಂದರೆ ಚಕ್ಕೆ, ಲವಂಗ, ಮೆಣಸು ಮತ್ತು ಏಲಕ್ಕಿ ಅಷ್ಟೇ ನಾನು ತೊಗೊಂಡಿದ್ರು. ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, 4 ಮೆಣಸಿನಕಾಯಿ, ಜೀರಿಗೆ ಮತ್ತು ಗಸಗಸೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೆ. ಗಸಗಸೆ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದಕ್ಕೂ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದಮೇಲೆ ಅದೇ ಬಾಣಲಿಗೆ ಎಣ್ಣೆ ಇರುತ್ತಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ, ಮೀನು ಪೀಸ್ ಹಾಕ್ಬಿಟ್ಟು, ಇಲ್ಲಿ ಮೆಂತ್ಯ ಸೊಪ್ಪು ಆಗಿರೋಷ್ಟು ತುಂಬಾ ರುಚಿ ಚೆಂದ. ಇಲ್ಲಿ ಹೇಳಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಇದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೊಬೇಡಿ. ಇದನ್ನು ರುಬ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಗ್ರೀನಿಶ್. ಇನ್ನು ಪ್ಯಾನ್ ಅಂದರೆ ನಮ್ಮನೆಗೆ ಇದನ್ನು ಪ್ಯಾನ್ ಅಂತಲೇ ಕರೀತಾರೆ ನಮ್ಮ ಅತ್ತೆ. ಸೊ ಇದು ಕುಕ್ಕರು. ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ಲ ಅಳತೆ ಪ್ರಮಾಣ, ಸ್ಪೈಸಸ್ ಹಾಕ್ಕೊಂಡು, ಒಂದು ಈರುಳ್ಳಿ ಮತ್ತು 2-3 ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿಲ್ಲ ಹಾಕ್ಕೊಂಡಿರೋದು ನಾನು. ಹೇಳಬೇಕು ಅಂದರೆ ಮೆಣಸಿನ್ಕಾಯಿ ತುಂಬ ಖಾರ ಆಗುತ್ತೆ ಅಂತ ಹಾಕ್ಕೊಂಡಿರಲಿಲ್ಲ. ಇನ್ನು ಇದು ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಫ್ರೈ ಆಗಲಿ, ಬ್ರೌನ್ ಕಲರ್ ಬರಬೇಕು. ನಂತರ ಚಿಕನ್ ಅದಕ್ಕೆ ಹಾಕ್ಬಿಟ್ಟು, ಚಿಕನ್ ಇರೋ ನೀರೆಲ್ಲ ಹೋಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಆಗುತ್ತೆ. ಅದಕ್ಕೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ನಾನಿಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ. ಚೆನ್ನಾಗಿ ಕುದಿಬೇಕಲ್ಲ ಅದು ತಕ ಅಂತ. ನಂತರ ನಾನು ನೋಡಿದಾಗ ಇದು ಈ ರೀತಿಯಾಗಿ ಕುದೀತಾ ಇತ್ತು, ತಳ ಹತ್ತುತ್ತೆ. ಸೊ ನೋಡ್ಕೊಂಡು ಇನ್ನು ಇದು ಪೇಸ್ಟ್, ಅದೇ ನಾವು ಈರುಳ್ಳಿ ರುಬ್ಕೊಂಡಿದ್ವಲ್ಲ ಅದು ಪೇಸ್ಟ್. ಇದು ಈರುಳ್ಳಿ, ಸಾಸು ಗಸಗಸೆ ಅದೆಲ್ಲ ಹಾಕೊಂಡು ರುಬ್ಕೊಂಡು, ಈ ಪೇಸ್ಟ್ ಹಾಕಿ ಪ್ರತಿಯೊಂದು ಪೇಸ್ಟ್ ಹಾಕಿದ್ಮೇಲೆ ನಾವು 5 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಯಾಕಂದರೆ ಮಸಾಲೆ ಅದ್ರ ಜೊತೆ ಹೊಂದ್ಕೋಬೇಕು. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು, ಸರಿನಾ? ಸ್ವಲ್ಪ ಚಿಕನ್ ಟೇಸ್ಟ್ ನೋಡಿ ನೀವು. ಉಪ್ಪು ನನಗೆ ಹೇಳ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ನಿಜವಾಗ್ಲೂ ಕೂಡ. ಸ್ವಲ್ಪ ಚಿಕನ್ನು ಫ್ರೈ ಮಾಡ್ಕೊಬೇಕು, ಯಾಕಂದರೆ ಅದು ಕೂಡ ಅದ್ರ ಜೊತೆ ಮಿಕ್ಸ್ ಆಗಬೇಕು ಸ್ವಲ್ಪ ಹೊತ್ತು. ನಂತರ ನಾನು ಗ್ರೀನ್ ಅಂದರೆ ಸೊಪ್ಪುಗಳನ್ನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ 5 ಮಿನಿಟ್ಸ್ ಚಿಕನ್ ಜೊತೆ ಬೇಯಬೇಕು. ಇಲ್ಲ ಅಂತ ಅಂದರೆ ಚಿಕನ್ ಅನ್ನದ ಜೊತೆ ಹಾಕಿದಾಗ ಚಿಕನ್ ಬೆಂದಿರೋಲ್ಲ. ನಾವು ಚಿಕನ್ ಬೆಂದ ಮೇಲೆ ನಾವು ಅಕ್ಕಿ ಹಾಕಬೇಕು, ಇಲ್ಲ ಅಂದರೆ ಬೆಂದಿರೋದು ಏನಕ್ಕೂ ಟೇಸ್ಟೇ ಇರೋಲ್ಲ, ಹಸಿ ಅನಿಸುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ಟೊಮೊಟೊ, ಇದು ಸೊಪ್ಪಿನ ಜೊತೆ ರುಬ್ಬಿದ್ದಕ್ಕೆ ಹಂಗಾಗಿ ಒಂದೇ ಒಂದು ಟೊಮೊಟೊ ರುಬ್ಬಾಕ್ತಿದ್ದೀನಿ ನಾನಿಲ್ಲಿ. ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು, ಎಣ್ಣೆ ಸಪ್ರೇಟ್ ಆಗೋವರೆಗೂ. ನೋಡ್ಬೋದು ಇದು ಎಣ್ಣೆ ಸಪ್ರೇಟ್ ಆಗಿದೆ ಅಲ್ವಾ. ತುಂಬಾ ರುಚಿಕರವಾದ ಬಿರಿಯಾನಿ ಇದು, ದಮ್ ಬಿರಿಯಾನಿ ಅಂತ ಹೇಳ್ತೀನಿ ನಾನು. ಇನ್ನು ನೀರು ನಾನು 1 ಲೋಟ ತೊಗೊಂಡು, 1 ಲೋಟ ಅಕ್ಕಿ ಅಷ್ಟೇ ಹಾಕಿದ್ದು ನಾನು. ಅದಕ್ಕೆ 1.5 ಲೋಟ ಹಾಕಿದ್ದೆ. ಅದಕ್ಕೆ 2 ಚಮಚ, ನಾನು ಚಮಚ ತೊಗೊಂಡಿದ್ದೆಲ್ಲ ಅದೇ 1 ಚಂಬದ ಮೇಲೆ 1 ಲೋಟ, 1 ಚಂಬು 1/4 ಲೋಟ ಹಾಕಿದೆ ಅಷ್ಟೇ. ಇನ್ನೆಲ್ಲ ಸಪ್ರೇಟ್ ಮಾಡಿ ಇನ್ನು ನಾನು ಕೊತ ಕುದೀತಾ ಇದೆ ಇಲ್ಲಿ. ಅದಕ್ಕೆ ಅಕ್ಕಿ ತೊಳೆದು ಹಾಕ್ತಿದ್ದೀನಿ. ನೋಡ್ಬೋದು ಇದು ಮಾಡ್ಕೊಂಡಿದ್ದೆ ನಮಗೆ ಅಂತ, ನನಗೂ ನನ್ನ ಹಸ್ಬೆಂಡ್ಗೂ ನಮ್ಮ ಮನೆಯವ್ರಿಗಷ್ಟೇ. ನೋಡ್ಬೋದು ಅಕ್ಕಿ ಹಾಕಿ ಚೆನ್ನಾಗಿ ಅದು ಕುದೀತಾ ಇರುತ್ತೆ. ನಾವು ಯಾವತ್ತಿದ್ರೂ ಅಕ್ಕಿ ಹಾಕ್ತಿದ್ದಂಗೆ ಮುಚ್ಚೋಕೆ ಹೋಗ್ಬಾರ್ದು. ಸ್ವಲ್ಪ ನೀರಿದೆ ಅನ್ನೋದಾಗ ಮುಚ್ಚಿದ್ರೆ ಅದು ಅಕ್ಕಿ ಏನಾಗುತ್ತೆ ಅಂದರೆ ಅಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇರ್ಕೊಳ್ತಿಲ್ಲ ಅಂದರೆ ಮಸಾಲೆ ಸಪ್ರೇಟ್ ಆಗುತ್ತೆ, ಅಕ್ಕಿ ಸಪ್ರೇಟ್ ಆಗಿಬಿಡುತ್ತೆ. ಈ ಐಡಿಯಾ ಮತ್ತೆ ಹೇಳ್ಕೊಟ್ಟಿದ್ದು ನನಗೆ. ಸೊ ನಾನು ಅಷ್ಟೊಂದು ಕುಕ್ಕಿಂಗಲ್ಲಿ ಪರ್ಫೆಕ್ಟ್ ಅಲ್ಲ, ಬಟ್ ನಾನು ಚೆನ್ನಾಗೇ ಮಾಡ್ತೀನಿ ಇರೋದ್ರಲ್ಲಿ ಹೇಳಬೇಕು ಅಂದರೆ. ಅಷ್ಟೊಂದು ತೆಗ್ದಾಕೋ ಥರನೇ ಇಲ್ಲ. ಇನ್ನಿಲ್ಲ, ಹಾಗೆ ಹೋಗಿತ್ತು ಬಿರಿಯಾನಿ. ಇಷ್ಟು ಆದಮೇಲೆ ನಾನು ಕುಕ್ಕರ್ ಬಾಯಿ ಹಾಕ್ತೀನಿ. ನನಗೆ ಅನ್ನ ತೀರಾ ಮೆತ್ತಗಾಗಿದ್ದರೆ ನಂಗೆ ತುಂಬಾ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ನಾನು ಇದು ಹಾಕ್ತಿರ್ತೀನಿ. ಸೊ ಇನ್ನು ಈ ಕುಕ್ಕರ್ ವಿಷಲ್ ಒಂದೇ ನಾನು ಕೂಗಿಸಿದ್ದು ಆಲ್ರೆಡಿ ಆಗೋಗಿದ್ದೀನಿ. ನೋಡ್ಬೋದು ಬಿರಿಯಾನಿ ರುಚಿಯಾದ ಬಿರಿಯಾನಿ ಇದು. ತಿಂತಿದ್ದರೆ ಮತ್ತೆ ತಿನ್ನಬೇಕು ಅನಿಸೋದು ನನಗೆ ಆಗಿರುತ್ತೆ ಅನ್ನ. ನೋಡ್ಬೋದು
ನೋಡೋಕ್ಕೆ ಟೆಂಪ್ಟಿಂಗ್ ಆಗಿರುತ್ತೆ. ಇನ್ನು ನಾನು HSW ಫಾರ್ಚೂನ್ ಕಂಪನಿ ಹೇಳಿದ್ನಲ್ಲ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ. ಓನ್ಲಿ ಇಂಟ್ರೆಸ್ಟೆಡ್ ಪೀಪಲ್ಸ್ ಅಂತಲೇ ಹೇಳ್ತೀನಿ. ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಮಾತ್ರ. ಸುಮ್ಮನೆ ಇನ್ಫಾರ್ಮೇಷನ್ಗೆ ಅಂತ ಹೋಗಿ ಕೇಳಬೇಡಿ. ಹಂಗೆ ಕೇಳಬೇಕು ಅಂದರೆ ಯೂಟ್ಯೂಬ್ ಚಾನಲಲ್ಲಿ HSW ಫಾರ್ಚೂನ್ ಅಂತ ಹೊಡೆದ್ರೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೂ ಕೂಡ ಇಲ್ಲಿ ತಳ ಹತ್ತಿತ್ತು. ಅದು ತುಂಬಾ ಟೇಸ್ಟಿಯಾಗಿ ನೀವು ಬಿರಿಯಾನಿ ತಿಂದು ಅಬ್ಬಬ್ಬಾ ಅನ್ನಿಸ್ಬಿಡುತ್ತೆ ನನಗೆ. ಇನ್ನು ಇದನ್ನು ಬಿರಿಯಾನಿ ನಾನು ಬೇರೆ ಇದಕ್ಕೆ ಹಾಕ್ಕೊಂಡೆ, ಯಾಕಂದರೆ ನಾನು ಮತ್ತೆ ಅದರಲ್ಲಿ ಬೇರೆ ಸಾರು ಮಾಡಬೇಕಾಗಿತ್ತು, ಈ ಬೋಟಿ ಸಾರು ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಬೇರೆ ಕುಕ್ಕರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಇನ್ನು ನನ್ನ ಮಗ ಬಿರಿಯಾನಿ ಚೆನ್ನಾಗೈತೆ, ಬಿರಿಯಾನಿ ವಿತ್ ಲೆಗ್ ಪೀಸ್ ಹೇಳಬೇಕು ಅಂದರೆ ಮಮ್ಮ ಲೆಗ್ ಪೀಸು ಬೇಕು ಅಂತ ಹೇಳಿ ಅದು ಟೇಬಲ್ ಮೇಲೆ ಕುತ್ಕೊಂಡು ಸವಿತಾ ಇದ್ದಾರೆ ಅವರು. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.